ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಭಾಳ ಮಸ್ತಾಗಿರುವಂತಹ ಸಾಫ್ಟ್ ಆಗಿರುವಂತಹ ಚಪಾತಿಯನ್ನು ತೋರಿಸ್ಕೊಡಕತ್ತೀವ್ರಿ. ಅದಕ್ಕಿಂತ ಮೊದಲು ಒಂದು ಮಾತು ಹೇಳ್ತೀನಿ ಕೇಳ್ರಿ. ಮೊದಲಿನವ್ರು ಎಲ್ಲರೂ ಚಪಾತಿ ಒಳಗೆ ಮಿದು ಸಕ್ಕರೆ ತುಪ್ಪ ಹಾಕೊಂತಿದ್ರಿ. ಇಲ್ಲ ಚಪಾತಿ ಮತ್ತು ಕಾಕ್ಮೆ ಹಾಕೊಂತಿದ್ರಿ. ಕಾಕ್ಮೆನೂ ಇಲ್ಲ, ಮಿದು ಸಕ್ಕರೆನೂ ಇಲ್ಲ, ಮರ್ತು ಬಿಡಾಕತ್ತಾರ್ರಿ ಎಲ್ಲರೂ. ಇನ್ನೂ ಥರ ನೀವೇನ್ರಿ ಹಂಗೆ ತಿಂತಿದ್ರೆ ಕಮೆಂಟ್ದಾಗ ಹೇಳ್ರಿ. ನೋಡಿರಿ, ಇವತ್ತಿನ ವಿಡಿಯೋದಾಗ ಭಾಳ ಮಸ್ತಾಗಿರುವಂತಹ ಚಪಾತಿಗಳನ್ನ ಮಾಡೋ. ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಮಾಡಿಬಿಡ್ರಿ. ನೋಡಿರಿ, ನಾವೇನು ಮಾಡಿದೆವಪ್ಪ ಅಂತಂದರೆ ಇಲ್ಲಿ 1.5 ಕಪ್ ಈ ಒಂದು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇವ್ರಿ. ಅದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವಿಲ್ಲಿ ಸೇರಿಸಿದ್ದೇವ್ರಿ. ಅದಾದ ನಂತರ ಅದನ್ನು ಚೆಂದಂಗೆ ಮಿಕ್ಸ್ ಮಾಡಿ. ಈ ಒಂದು ವಿಡಿಯೋ ಏನೈತಿರಲ್ಲ, ಯಾರಿಗರೇ ಹೊಸದಾಗಿ ಮಾಡತ್ತಿದ್ರೆ ಅಥವಾ ಬರಲಿಲ್ಲ ಅಂತಂದ್ರೆ ಅವ್ರಿಗೆ ಪ್ರತಿನಿತ್ಯ ಆರಾಮ್ ಸಿರಿಯಾಗಿ ಯಾವ ರೀತಿ ಮಾಡ್ಕೊಡೋದು ಅಂತ ತೋರಿಸ್ಕೊಡಾಕತ್ತೀವಿ ಅಷ್ಟೇ ರೀ. ಅದಾದ ನಂತರ ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟು ನೀರನ್ನು ಹಾಕಿ ಹಿಟ್ಟನ್ನು ನೀವು ಕಲ್ಸ್ಕೊಂತ ಹೋಗ್ಬೇಕಾಕೈತ್ರಿ. ಈ ಒಂದು ಗೋಧಿ ಹಿಟ್ಟಿಗೆ ಎಷ್ಟು ಬೇಕೋ ಬರಬ್ಬರಿ ಅಟ್ಟ ಹಾಕ್ರಿ, ಭಾಳ ಹಾಕಕ್ಕೆ ಹೋಗ್ಬೇಡ್ರಿ. ಆಮೇಲೆ ನಾವು ಅದನ್ನು ಚಲೋತ್ನಂಗೆ ಕಲಿಸಿ ನಾದಕ್ಕೆ ಶುರು ಮಾಡಬೇಕು. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಅದರೊಳಗೆ ಎಣ್ಣೆ ಬಿಟ್ಟು ನೀವು ನಾದಿದ್ರಿ ಅಂತಂದ್ರೆ ಹಿಟ್ಟು ಚೆಂದಂಗೆ ಸಾಫ್ಟ್ ಆಗ್ತೈತಿ. ಆಮೇಲೆ ಮಸ್ತಾಗಿ ಮೆದುನು ಆಗ್ತೈತಿ. ಆಮೇಲೆ ರೀ ಚಪಾತಿನೂ ಅಟ್ಟ ಸಾಫ್ಟಾಗಿನ ಬರ್ತಾವೆ. ಅದಕ್ಕೆ ನೀವು ಅದನ್ನು ಮಿದ್ದಬೇಕು. ಸಮಾಧಾನಲೇ ನೋಡ್ಕೊಂಡು ಆರಾಮಾಗಿ ಈ ರೀತಿ ಎಣ್ಣೆ ಹಾಕಿದ ಮೇಲೆ ಮಿದ್ರಿ, ಗೊತ್ತಾತ್ರಲ್ಲ. ಇಷ್ಟಾದ ನಂತರ ಏನು ಮಾಡಿರಿ, ಅದ್ರ ಮೇಲೆ ಒಂದು ಏನರ ಮುಚ್ಚಿ ಒಂದು 10 ನಿಮಿಷ ತಕರೆ ಬಿಡಬೇಕಾಗತ್ತೀರಿ ನೀವು. ಅದಾದ ನಂತರ ಚೆನ್ನಾಗಿ ಅದನ್ನು ತಕ್ಕೊಂಡು ಇನ್ನೊಮ್ಮೆ ಬೇಕಂದ್ರೆ ಒಂದು ಈಟ ಕೈಗೆ ಎಣ್ಣೆ ಹಚ್ಕೊಂಡು ವಾಪಸ್ ಅದನ್ನು ಮಿದ್ರಿ. ಹಿಟ್ಟು ಈ ರೀತಿಯಾಗಿ ಮೃದುವಾಗಿ ಆಗಿತ್ತು ಅಂತಂದ್ರೆ ಚಪಾತಿನೂ ಅಟ್ಟ ಮೃದುವಾಗಿ ಬರ್ತಾವ್ರಿ, ಗೊತ್ತಾತ್ರಲ್ಲ. ಅದಕ್ಕೆ ಅದನ್ನು ಚಲೋತ್ನಂಗೆ ನೀವು ಮಿದ್ದಬೇಕು, ನಾದಬೇಕು, ಕಲಿಸ್ಬೇಕು, ಎಲ್ಲನೂ ಮೊದಲು ಮಾಡಿರ್ಬೇಕ್ರಿ ಸಾಫ್ಟಾಗಿ. ಅಕಸ್ಮಾತ್ ಫಸ್ಟೇ ಮಾಡತ್ತಿದ್ರಿ ಅಂತಂದ್ರೆ ಹಿಟ್ಟು ಸ್ವಲ್ಪ ಗಟ್ಟಿ ಇಟ್ಕೊಂಡು ನೀವು ಟ್ರೈ ಮಾಡಿದ್ರು ನಡಿತೈತ್ರಿ. ಇಲ್ಲ ನಾವು ನಿಮಗೆ ಸಾಫ್ಟಾಗಿ ಅಂತ ತೋರ್ಸಾಕತ್ತೀವಿ. ನೋಡಿ, ಉಳ್ಳಿಗಳು ಎಲ್ಲನೂ ಒಂದೇ ಸಮ ಬರಬೇಕು ಅಂತಂದ್ರೆ ಕೈಯಾಗಿ ಈ ರೀತಿಯಾಗಿ ನೀವು ತಗೊಂಡ್ರಿ ಅಂತಂದ್ರೆ ಎಲ್ಲನೂ ಒಂದೇ ಸಮ ಆಗಿ ಬರ್ತಾವು. ಎಷ್ಟು ಬಂದಿರ್ತಾವೆ ನೋಡ್ಕೊಂಡು ಅಟ್ಟೆಲ್ಲ ಉಳ್ಳಿಗಳನ್ನ ತಯಾರು ಮಾಡಿ ಇಟ್ಕೋರಿ. ಆಮೇಲೆ ಚಪಾತಿ ಮಾಡೋಕೆ ಉಳ್ಳಿಗಳದಾವ್ರಿ, ಗೋಧಿ ಹಿಟ್ಟು ಐತಿ, ಎಣ್ಣೆ ಐತಿ, ಆಮೇಲೆ ಒಂದು ಚಪಾತಿ ಲಟ್ಸುವಂತಹ ಒಂದು ಶೀಟೂ ಐತ್ರಿ, ತಗಡ್ ಅಂತೀವಿ ನಾವು. ಅದ್ರ ಜೊತೆ ಲಟ್ಟಣಿಗೂ ಐತ್ರಿ. ಒಂದು ಉಳ್ಳಿಯನ್ನು ತೊಗೊಂಡು ಅದನ್ನೊಂದು ಈಟಾಗಿ ಗೋಧಿ ಹಿಟ್ಟಿನಾಗ ಎದ್ದು ತೊಗೊಂಡ್ಬಂದ ಆಮೇಲೆ ರೀ ಚಪಾತಿಯನ್ನು ಲಟ್ಸಕ್ಕೆ ಶುರು ಮಾಡ್ಬೇಕ್ರಿ. ನೋಡಿ, ಈ ಒಂದು ಲಟ್ಸುವಂಥ ಶೀಟ್ ನಿಮ್ಮ ಕಡೆ ಇರಲಿಲ್ಲ ಅಂತಂದ್ರೆ ಇದಕ್ಕೆ ಒಬ್ಬಟ್ಟು ಶೀಟ್, ಹೋಳಿಗೆ ಶೀಟ್ ಏನು ಬೇಕಾದಂತ ಕರಿತಾರೆ ರೀ. ಇದಿರಲಿಲ್ಲ ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಆಗೈತಿ, ಬೇಕಂದ್ರೆ ತೊಗೋಬೋದ್ರಿ. ಇಲ್ಲ ಅಂತಂದ್ರೆ ಅದು ಇರಬೇಕಂತ ಏನಿಲ್ಲ, ನೀವು ಒಂದು ಬಟರ್ ಪೇಪರ್ ಮೇಲೆ ಮಾಡಿದ್ರೂ ನಡಿತೈತ್ರಿ. ನೋಡಿ, ಅದನ್ನು ಹಿಂಗೆ ಈ ರೀತಿ ಪದರಾಗಿ ಮಾಡಿ ಒಂದು ಎಣ್ಣೆ ಹಚ್ಚಿ, ಹಿಟ್ಟನ್ನು ಹಚ್ಚಿ ಮಾಡ್ಬೋದ್ರಿ ಚಪಾತಿ. ಅದನ್ನು ನಾವು ಸ್ವಲ್ಪ ಎಣ್ಣೆ ಹಚ್ಚಿ ನಿಮಗೆ ತೋರ್ಸಕತ್ತೀವಿ. ಆಮೇಲೆ ಅದನ್ನು ಸುಲಭವಾಗಿ ಈ ರೀತಿ ಲಟ್ಸ್ಕೊತ ಹೋದ್ರಿ. ಅಥವಾ ಉಳ್ಳಿ ಒಂದು ಸ್ವಲ್ಪ ದಪ್ಪ ಇಟ್ಟಿದ್ರಿ ಅಂತಂದ್ರೆ ಹಿರಿಯರಿಗೂ ಭಾಳ ಚಲೋ ತಂಗಿ ಇಷ್ಟಪಟ್ಟು ತಿನ್ನೋಂಗೆ ಆಗ್ತಾವೆ, ಮಸ್ತಾಗಿನೂ ಆಗ್ತಾವ್ರಿ. ತಿಳ್ತಿರಲ್ಲ, ಈ ರೀತಿಯಾಗಿ ನೀವು ದಂಡಿಗೆ ಈ ರೀತಿ ಒಂದು ಸ್ವಲ್ಪ ತಗಡ ಮೇಲೆ ಅಥವಾ ಶೀಟ್ ಮೇಲೆ ಬೇರೆ ಕಡೆ ಬಂದಿತ್ತಂದ್ರೆ ಅದನ್ನು ಒತ್ತಿರಿ, ಚಂದಂಗೆ ಗುಂಡಂಗೆ ಲಟ್ಟಿಸಿದಾದ್ಮೇಲೆ ತವಿ ಕಾಯಕ್ಕಿಟ್ಟಿರ್ತಿರಲ್ಲ, ಅದಕ್ಕೆ ಒಂದಿಟ್ಟು ಇದನ್ನು ಹಾಕಿ ಅಂದ್ರೆ ಈ ಒಂದು ಲಟ್ಟಿಸಿದಂಥ ಚಪಾತಿಯನ್ನು ಚಂದಂಗೆ ಹಾಕಿ ಬೇಯಿಸೋಕೆ ಶುರು ಮಾಡಬೇಕಾಕೈತ್ರಿ. ಬೇಯಿಸುವಾಗೂ ಒಟ್ಟು ನಿಮಗೇನು ಭಾಳ ಜಂಜಾಟ ಅನಿಸೋದಿಲ್ಲ. ಎಲ್ಲನೂ ಅತಿ ಸುಲಭವಾಗಿ ಏಕದಮ್ ಸಾಫ್ಟಾಗಿ ಉಬ್ಬೆ ಬರೋಕೆ ಚಾಲೋ ಆಗ್ತಾವು. ಅದನ್ನು ನೀವು ತಿರುಗಿಸಿ ಹಾಕಿ 2 ಸೈಡ್ ಬೇಯಿಸ್ಬೇಕಾಕೈತ್ರಿ. ಹಿಂಗೆ ನೀವು ಬೇಯಿಸಿದ್ರಿ ಅಂತಂದ್ರೆ ಚಪಾತಿ ಅತಿ ಸುಲಭವಾಗಿ ಬರ್ತಾವ್ರಿ. ನೋಡ್ಬೋದು ನೀವು, ಏಕದಮ್ ಚಂದ ಕಾಣತೈತಿ, ಏಕದಮ್ ಸಾಫ್ಟೂ ಐತಿ, ತಿನ್ನುವಾಗೂ ಅಟ್ಟ ಚಲೋ ಇರ್ತೈತೆ ರೀ. ಬಿಸಿಯಾಗಿರುವಂತಹ ಈ ಒಂದು ಪದರಾಗಿರುವಂತಹ ಚಪಾತಿ ನಿಮಗೆ ಭಾಳ ಮಸ್ತ್ ಅನ್ನಿಸ್ತಾವ್ರಿ. ಯಾವ್ದು ಬೇಕಾದ ಪಲ್ಯ ತೊಗೋರಿ ನೀವು ಅದ್ರ ಜೊತೆ ಏಕದಮ್ ಸರಿಯಾಗಿರ್ತೈತಿ. ಹಿಂಗೆ ಮಾಡಿದ್ರಿ ಅಂತಂದ್ರೆ ನೀವು ಈ ಒಂದು ಚಪಾತಿಯನ್ನು ಮಾಡಿದ್ರಿ ಅಂತ ಅರ್ಥ ರೀ. ಸುಲಭವಾಗಿರುವಂತಹ ಮಸ್ತಾಗಿರುವಂತಹ ಚಪಾತಿ. ನೀವು ಎಲ್ಲ ಚಪಾತಿಗಳನ್ನು ಅದೇ ರೀತಿಯಾಗಿನ ಲಟ್ಟಿಸ್ಬೇಕು. ನೆನಪಿಟ್ಕೋರಿ, ಈ ಚಪಾತಿ ಯಾರು ಬೇಕಾದ ತಿನ್ಬೋದು, ಅತಿ ಸುಲಭವಾಗಿ ಮಾಡುವಂಥದ್ರಿ. ದಂಡಿಯನ್ನು ಚೆನ್ನಾಗಿ ಈ ರೀತಿ ಲಟ್ಟಿಸಿದ್ರಿ ಅಂತಂದ್ರೆ ಇನ್ನೂ ಸಾಫ್ಟ್ ಆಗಿರುವಂತಹ ಚಪಾತಿಗಳು ಬರ್ತಾರೆ. ಅದಕ್ಕೆ ನೀವು ಲಟ್ಟಿಸುವಾಗ ನೆನಪಿಟ್ಕೋರಿ, ದಂಡಿ ಚಂದಂಗೆ ಲಟ್ಟಿಸ್ರಿ. ಅದಾದ ನಂತರ ಹಂಗಂತೇಳಿ ನಡಬಾರಕ್ಕೆ ಹಂಗೆ ಬಿಡಕ್ಕೆ ಹೋಗ್ಬೇಡ್ರಿ. ಎಲ್ಲ ಕಡೆನೂ ಅಟ್ಟ ಚಂದಂಗೆ ಲಟ್ಟಿಸಿ ಅದಾದ ನಂತರ ಅದನ್ನು ಬೇಯಿಸಕ್ಕೆ ಹಾಕಿರಿ. ಈ ರೀತಿ ಕೈಯಿಂದನೇ ತಿರ್ವಾಕ್ ಬಂತು ಅಂತಂದ್ರೆ ತಿರುಗಿಸ್ರಿ. ಇಲ್ಲ ಅಂತಂದ್ರೆ ಒಂದು ಕಡತಾರ ತೊಗೊಂಡು ತಿರುಗಿಸಿ ಹಾಕ್ತಂದ್ರೆ ಹಂಗೂ ಹಾಕಿರಿ. ಹೆಂಗೆ ಬೇಕು, ಹೆಂಗೆ ಅನುಕೂಲ ಆಗ್ತಾವೆ ಹಂಗೆ. ಆಮೇಲೆ ಉಳ್ಳಿಗಳನ್ನ ಅಥವಾ ಚಪಾತಿ ಸೈಜನ್ನು ಸಣ್ಣ ದೊಡ್ಡ ಅದು ನಿಮ್ಮ ಇಚ್ಛೆ ಅನುಸಾರ ರೀ. ಎಷ್ಟು ಬೇಕೋ ನೀವು ಅದ್ರ ತಕ್ಕನಾಗಿ ಮಾಡ್ಕೊಳ್ಬೋದು ರೀ. ಹಂಗೆ ಇನ್ನಿತರ ಬೇರೆ ವಿಧಾನದೊಳಗೆ ಚಪಾತಿಗಳನ್ನ ಮಾಡೋದಿತ್ತು ಅಂತಂದ್ರೆ ನಮ್ಮ ಸವಿರುಚಿಯ ಸೊಬಗು ಚಪಾತಿ ರೆಸಿಪಿ ಅಂತ ಸರ್ಚ್ ಮಾಡಿರಿ, ನಿಮಗೆ ಸಿಗ್ತಾವು. ಅವನು ತಾವು ನೋಡಿಲ್ಲ ಅಂತಂದ್ರೆ ನೋಡಿಕೊಂಡು ಬರ್ಬೋದು ರೀ. ಈಗ ನಾವು ನಿಮ್ಗೆ ಸಾಫ್ಟ್ ಆಗಿರುವಂತಹ ಮಸ್ತಾಗಿರುವಂತಹ ಚಪಾತಿಗಳನ್ನ ಯಾವ ರೀತಿ ಮಾಡೋದಂತೆ ತೋರಿಸಿದ್ದೀವಿ. ಒಳಗೂ ನೋಡ್ಬೋದು ನೀವು ಎಷ್ಟು ಪದರಿರ್ತಾವು ಮತ್ತು ಎಷ್ಟು ಸಾಫ್ಟ್ ಇರ್ತಾವೆ ಅಂಥೇಳಿ ಇಲ್ಲಿ ನಿಮಗೆ ಗೊತ್ತಾಗತ್ತೈತೆ ರೀ. ಏಕದಮ್ ಸರಿಯಾಗಿ ಗೊತ್ತಾಕೈತಿರಲ್ಲ. ಹಾಗಾದ್ರೆ ನೀವು ಟ್ರೈ ಮಾಡಿರಿ, ಹೆಂಗೆ ಬಂದಿತ್ತು ಅನ್ನೋದು ಕಾಮೆಂಟ್ ಸೆಕ್ಷನಾಗಿ ಹೇಳ್ರಿ ಅಂತ ಹೇಳ್ತಾ ಬಿಸಿ ಚಪಾತಿನ ನೀವು ಮಾಡಿರಿ, ಪಟ್ನ ಎಂಜಾಯ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.